ಹಲೋ ಮೈ ಲವ್ಲಿ ಫ್ಯಾಮಿಲೀಸ್. ನಾನು ಆಲ್ರೆಡಿ ಮಾರ್ನಿಂಗ್ ನನ್ನ ಡೈಲಿ ರೂಟೀನ್ ಎಲ್ಲ ಮುಗಿಸಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವಾಕ್ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಬಂದು ನಾನು ನಿಮ್ಮ ಜೊತೆ ಒಂದು ಹೆಲ್ತಿ ಆದ ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದಾದ್ರೂ ನ್ಯೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ರೀಚ್ ಆಗುತ್ತೆ. ನಾನಿವತ್ತು ಒಂದು ಹೆಲ್ದಿ ವೆಯ್ಟ್ ಲಾಸ್ ಕೂಲರ್ ಡೆಟಾಕ್ಸ್ ಡ್ರಿಂಕ್ ಅಂದರೆ ತಪ್ಪಾಗುತ್ತೆ, ಡೆಟಾಕ್ಸ್ ಜ್ಯೂಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಡೆಟಾಕ್ಸ್ ಜ್ಯೂಸ್ ಏನಿದೆ ಇದು ಬರೀ ವೆಯ್ಟ್ ಲಾಸಿಗೆ ಮಾತ್ರ ಅಲ್ಲ, ನಮ್ಮ ಬಾಡಿಯಲ್ಲಿರುವ ಟಾಕ್ಸಿನ್ಸ್ನ ಕೂಡ ಆಚೆ ಹಾಕಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಟಾಕ್ಸಿನ್ಸ್ ಅಂದರೆ ಈಗ ಮನೆ ಕಸವನ್ನು ನಾವು ಯಾವ ರೀತಿಯಾಗಿ ಗುಡಿಸಿ ಆಚೆ ಹಾಕ್ತೀವೋ ಅದೇ ರೀತಿಯಾಗಿ ನಮ್ಮ ಬಾಡಿಯಲ್ಲಿರುವ ಕಸ ಅಂದರೆ ನಮ್ಮ ಬಾಡಿನ ನಾವು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಈ ಜ್ಯೂಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವು ಇವಾಗ ಆಲ್ರೆಡಿ ತಮ್ನೇಲ್ನಲ್ಲಿ ನೋಡಿರ್ತೀರಾ, ಈ ಜ್ಯೂಸ್ನ ಕುಡಿದ್ರೆ ಇಷ್ಟು ದಿನದಲ್ಲಿ ವೆಯ್ಟ್ ಲಾಸ್ ಆಗ್ತೀರಾ ಅಂತ. ಹೌದು, ವೆಯ್ಟ್ ಲಾಸ್ ಆಗ್ತೀರಾ, ಬಟ್ ಯಾವಾಗ ಅಂತ ಅಂದರೆ ನೀವು ಕರೆಕ್ಟಾಗಿ ಪ್ರಾಪರ್ ಡಯೆಟನ್ನು ಫಾಲೋ ಮಾಡ್ಕೊಂಬಂದರೆ. ಅಂದರೆ ಈ ಜ್ಯೂಸನ್ನ ಕುಡಿಯೋದ್ರ ಜೊತೆಗೆ ನೀವು ಪ್ರಾಪರ್ ಡಯೆಟ್ನ ಫಾಲೋ ಮಾಡಬೇಕು. ಅದನ್ನು ಬಿಟ್ಟು ಈ ಜ್ಯೂಸನ್ನು ಅರ್ಲಿ ಮಾರ್ನಿಂಗ್ ಕುಡಿದ್ಬಿಟ್ಟು ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ, ಸಂಜೆ ಸ್ನ್ಯಾಕ್ಸ್ಗೆ ಒಂದು ತಟ್ಟೆ ತುಂಬ ಚಿತ್ರಾನ್ನ, ಮೊಸರನ್ನ, ಹಾಗೆ ದೋಸೆ, ಇಡ್ಲಿ ಎಲ್ಲವನ್ನು ತಿಂದು ನಾನು ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ನೋಡೋದಲ್ಲ. ಈ ರೀತಿ ಮಾಡಿದ್ರೆ 100% ಯಾರೂ ಕೂಡ ವೆಯ್ಟ್ ಲಾಸ್ ಆಗಲ್ಲ. ಸೊ ಈ ಜ್ಯೂಸ್ನ ಕುಡಿಯೋದ್ರ ಜೊತೆಗೆ ನಾವು ಊಟದಲ್ಲಿ ಪೋಷನ್ ಕಂಟ್ರೋಲನ್ನು ಮಾಡಬೇಕು. ಯಾವುದೇ ಥರದ ಎಣ್ಣೆಯಲ್ಲಿ ಕರೆದ ಐಟಮ್ಸ್ನ ನಾವು ತಿನ್ನಬಾರ್ದು, ಹಾಗೆ ಜಂಕ್ ಫುಡ್ಡನ್ನು ಕೂಡ ಜಾಸ್ತಿ ತಿನ್ನಬಾರ್ದು. ಪ್ರಾಪರಾಗಿ ಯಾವಾಗ ನಾವು ಡಯಟ್ನ ಫಾಲೋ ಮಾಡ್ತೀವೋ ಅದ್ರ ಜೊತೆ ಈ ಜ್ಯೂಸನ್ನು ತಗೊಳ್ಳೋದ್ರಿಂದ ನಾವು 100% ವೆಯ್ಟ್ ಲಾಸ್ ಆಗ್ತೀವಿ. ಇದನ್ನು ನಾವು ಸೂಪರ್ ಝೀರೋ ಡ್ರಿಂಕ್ ಅಂತಲೇ ಹೇಳ್ಬೋದು. ನೀವು ಕೂಡ ಒಮ್ಮೆ ಮನೆಯಲ್ಲಿ ಈ ರೀತಿಯಾದ ಜ್ಯೂಸನ್ನು ಟ್ರೈ ಮಾಡಿ, ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಇದ್ರ ಜೊತೆ ಪ್ರೋಟೀನ್ ರಿಚ್, ಐರನ್ ರಿಚ್ ಆದ ಫುಡ್ಗಳನ್ನು ಸರ್ಚ್ ಮಾಡಿ ನೀವು ನಿಮ್ಮ ಡಯಟ್ ಚಾರ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಹಾಗೆ ಕಾರ್ಬೋಹೈಡ್ರೇಟ್ಸ್ ಇರುವಂತಹ ಫುಡ್ ಐಟಮ್ಸ್ನ ಇಮಿಡಿಯೇಟಾಗಿ ಕಟ್ ಡೌನ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಅದನ್ನು ಕೂಡ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ ಕಾರ್ಬೋಹೈಡ್ರೇಟ್ಸ್ನ. ಸೊ ಈ ರೀತಿಯಾದ ಮೀಲ್ ಪ್ಲ್ಯಾನ್ ನಿಮ್ಮ ವೆಯ್ಟ್ ಲಾಸಿಗೆ ಬೇಕು ಅಂತ ಹೇಳಿದ್ರೆ ನನ್ನ ವೀಡಿಯೋಸ್ನ ಫಾಲೋ ಮಾಡಿ. ನಾನು ಮನೆಯಲ್ಲಿಯೇ ಇರುವಂತಹ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನಿಮಗೆ ಮೀಲ್ ಪ್ಲ್ಯಾನ್ಸ್ನ ಅಂದರೆ ವೆಯ್ಟ್ ಲಾಸ್ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನನ್ನ ವೀಡಿಯೋಸ್ನ ಫಾಲೋ ಮಾಡ್ಕೋಬೋದು, ಓಕೆನಾ? ಹಾಗೆ ಹೇರ್ ಗ್ರೋತ್ ಟಿಪ್ಸ್, ವೆಯ್ಟ್ ಲಾಸ್ ಟಿಪ್ಸ್, ಹಾಗೆ ಸ್ಕಿನ್ ಕೇರ್ ಟಿಪ್ಸನ್ನು ನಾನು ನನ್ನ ಮುಂದಿನ ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಯಾವುದೋ ವೀಡಿಯೋಸ್ನ ಕೂಡ ಮಿಸ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ನಾನು ಮಾಡೋ ವೀಡಿಯೋಸ್ ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗಿದ್ರೆ ಇನ್ನೇನಕ್ಕೆ ತಡ, ಬನ್ನಿ ಈ ಸೂಪರ್ ಕೂಲರ್ ಝೀರೋ ಡ್ರಿಂಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಒಂದು ಮಿಕ್ಸಿ ಜಾರಿಗೆ ನಾನು ಸೌತೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದೆ ಹಾಕೋತಾ ಇದ್ದೀನಿ. ಸೌತೆಕಾಯಿಯಲ್ಲಿ ಲೋ ಕ್ಯಾಲೋರಿ, ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುವಂತಹ ವೈಟಮಿನ್ಸ್ ಅಂದರೆ ವಿಟಮಿನ್ ಸಿ, ವಿಟಮಿನ್ ಕೆ ಇದರಲ್ಲಿ ಹೇರಳವಾಗಿದೆ. ಹಾಗೆ ನಮ್ಮ ಬೋನ್, ಹೇರ್, ಸ್ಕಿನ್ನ ಸ್ಟ್ರಾಂಗಾಗಿ ಇರಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ನಮ್ಮ ಬಾಡಿಲಿರೋ ವೇಸ್ಟ್ನ ಆಚೆ ಹಾಕಿ ನಮ್ಮ ಬಾಡಿನ ಡೆಟಾಕ್ಸ್ ಮಾಡುತ್ತೆ. ಈ ರೀತಿಯಾದ ಚಿಕ್ಕ ಚಿಕ್ಕ ಸೌತೆಕಾಯಿನ ನೀವು ತೊಗೊಂಡ್ರೆ ಒಂದು ಸೌತೆಕಾಯಿನ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ದೊಡ್ಡ ಸೌತೆಕಾಯಿನ ತೊಗೊಂಡ್ರೆ ಅರ್ಧ ಸೌತೆಕಾಯಿನ ಈ ಜ್ಯೂಸ್ಗೆ ನೀವು ಯೂಸ್ ಮಾಡ್ಕೋಬೋದು. ಈ ರೀತಿಯಾದ ಜ್ಯೂಸ್ನ ಬೇಸಿಗೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಬಾಡಿನ ಯಾವಾಗಲೂ ನಾವು ಹೈಡ್ರೇಟ್ ಆಗಿ ಇಟ್ಕೋಬೋದು. ಹಾಗೆ ನಮ್ಮ ಬ್ರೈನ್ ಹೆಲ್ತ್ನ ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದಕ್ಕೆ ಯಾವಾಗಲೂ ನಮ್ಮ ವೆಯ್ಟ್ ಲಾಸ್ನಲ್ಲಿ ಸೌತೆಕಾಯಿನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬೋನ್ ಹೆಲ್ತ್ ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗ್ತೀವಿ. ನೆಕ್ಸ್ಟ್ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಒಂದು ಅರ್ಧ ಕಪ್ಪಷ್ಟು ಚಿಕ್ಕದಾಗಿ ಹೆಚ್ಚಿಟ್ಟು ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿನಲ್ಲಿ ವೈಟಮಿನ್, ಐರನ್, ಪೊಟ್ಯಾಷಿಯಮ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಮ್ಮ ಸೆಲ್ಸ್ನಲ್ಲಿರೋ ಎಕ್ಸ್ಟ್ರಾ ವಾಟರ್ನ ಫ್ಲಶ್ ಔಟ್ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಬಾಡಿನ ರಿಲ್ಯಾಕ್ಸ್ ಆಗಿ ಇಡುತ್ತೆ. ಸೊ ಅದಕ್ಕೆ ನಾವು ರೆಗ್ಯುಲರ್ ಆಗಿ ನಮ್ಮ ಅಡುಗೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡ್ಕೋಬೇಕು. ನಂತರದಲ್ಲಿ 1 ಇಂಚಷ್ಟು ನಾನು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ಜಿಂಜರ್, ಇಟ್ ಪ್ರಮೋಟ್ಸ್ ಫಾರ್ ವೆಯ್ಟ್ ಲಾಸ್. ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್ನ ನಮ್ಮ ಬಾಡಿಯಲ್ಲಿ ಕಡಿಮೆ ಮಾಡ್ತಾ ಬರುತ್ತೆ. BP ಕಂಟ್ರೋಲ್ ಮಾಡುತ್ತೆ. ಹಾಗೆ ಡೈಜೆಷನ್ನ ಕೂಡ ಸಿಮ್ಯುಲೇಟ್ ಮಾಡುತ್ತೆ. ಅಂದರೆ ಡೈಜೆಷನ್ ಚೆನ್ನಾಗಿ ಆಗೋದಕ್ಕೆ, ಅಂದರೆ ಜೀರ್ಣಶಕ್ತಿ ಚೆನ್ನಾಗಿ ಆಗೋದಕ್ಕೆ ಈ ಶುಂಠಿ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲವನ್ನು ಸೇರಿಸ್ಕೊಂಡಿದ ನಂತರ ಒಂದು ಸಲ ಗ್ರೈಂಡ್ ಮಾಡಿಕೊಂಡು ಆದ ನಂತರ ನಾವು 200 to 300 ml ವಾಟರ್ನ ಸೇರಿಸ್ಕೋಬೇಕು.
ವಾಟರ್ನ ಸೇರಿಸಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಜ್ಯೂಸನ್ನ ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ. ಈ ಜ್ಯೂಸನ್ನ ಕುಡಿದ ನಂತರ 1 ಅವರ್ ಬಿಟ್ಟು ನಾವು ನಮ್ಮ ಫಸ್ಟ್ ಮೀಲನ್ನು ತಗೋಬೇಕು. ಹಾಗೆ ಕಿಡ್ನಿ ಪ್ರಾಬ್ಲಮ್ಸ್ ಮತ್ತು ಹೈ BP ಇರೋರು ಕೊತ್ತಂಬರಿ ಬದಲಿಗೆ ನೀವು ಪುದೀನಾನ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಯಾರಾದರೂ ಮೆಡಿಕೇಷನ್ನಲ್ಲಿ ಇದ್ದರೆ ಈ ಜ್ಯೂಸನ್ನು ಕುಡಿಬೇಕು ಅಂದರೆ ಮೆಡಿಕೇಷನ್ ತಗೊಂಡಾದ ನಂತರ 10 ರಿಂದ 15 ನಿಮಿಷ ಬಿಟ್ಟು ಈ ಜ್ಯೂಸನ್ನು ಕುಡೀರಿ. ಆ್ಯಸ್ ರೆಗ್ಯುಲರ್ ಆಗಿ ನೀವು ನಿಮ್ಮ ಡಯಟ್ನ ಫಾಲೋ ಮಾಡಿ. ನೋಡಿದ್ರಲ್ಲ, ಸಮ್ಮರ್ ಕೂಲರ್ ವೆಯ್ಟ್ ಲಾಸ್ ಡೆಟಾಕ್ಸ್ ಬೆಲಿ ಫ್ಯಾಟ್ ಜ್ಯೂಸ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ. ಈ ಜ್ಯೂಸನ್ನ ಕುಡಿಯೋದ್ರಿಂದ 100% ವೆಯ್ಟ್ ಲಾಸ್ ಆಗ್ತೀರಾ. ಹಾಗೆ ಈ ಬೇಸಿಗೆಯಲ್ಲಿ ಈ ರೀತಿ ಜ್ಯೂಸನ್ನ ತಗೊಳ್ಳೋದ್ರಿಂದ ನಿಮ್ಮ ಬಾಡಿ ಹೈಡ್ರೇಟ್ ಆಗಿ ಇರುತ್ತೆ. ನೋಡಿ, ನಿಮ್ಮ ಎದುರುಗಡೆನೆ ನಾನು ಕೂಡ ಜ್ಯೂಸನ್ನ ಕುಡಿದು ಬಿಡ್ತೀನಿ. ಟೇಸ್ಟ್ಗೋಸ್ಕರ ಯಾವುದೇ ಥರದ ಸಾಲ್ಟ್ ಆಗಲಿ ಇನ್ನೊಂದನ್ನೇ ಆಗಲಿ ಇದಕ್ಕೆ ಬಳಸ್ಕೋಬೇಡಿ. ಬಿಕಾಸ್ ಇದು ನಾವು ಕುಡಿತಾ ಇರೋದು ವೆಯ್ಟ್ ಲಾಸಿಗೋಸ್ಕರ. ಫಸ್ಟ್ ಇದನ್ನು ಕುಡಿದು ಮುಗಿಸ್ಬಿಡ್ತೀನಿ. ನಾನು ಆ್ಯಕ್ಚುಲಿ ಇವತ್ತು ಸ್ವಲ್ಪ ಜಾಸ್ತಿ ಆಗಿತ್ತು, ಯಾಕೆಂದರೆ ಒಂದು ಫುಲ್ ಸೌತೆಕಾಯಿನ ಯೂಸ್ ಮಾಡ್ಕೊಂಡಿದ್ದೆ. ಅದನ್ನೇ ಹೇಳಿದಾಗೆ ಈ ಜ್ಯೂಸಿಗೆ ಯಾವುದೇ ಥರದ ಟೇಸ್ಟ್ಗೋಸ್ಕರ ಸಾಲ್ಟನ್ನು ಆ್ಯಡ್ ಮಾಡಿಲ್ಲ. ವೆಯ್ಟ್ ಲಾಸ್ನಲ್ಲಿ ಇರೋರು ಸಮ್ ಫುಡ್ಸ್ನ ನೀವು ಸ್ಯಾಕ್ರಿಫೈಸ್ ಮಾಡಿದ್ರೇ ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ. ನೀವು ಊಟದಲ್ಲಿ ರಂಗು ರುಚಿನ ನೋಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ನೀವು ವೆಯ್ಟ್ ಲಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಗೋಲನ್ನು, ನಿಮ್ಮ ಫಿಟ್ನೆಸ್ಸನ್ನು, ನಿಮ್ಮ ಹೆಲ್ತನ್ನ ನೀವು ಕಾಪಾಡ್ಕೋಬೇಕು ಅಂದರೆ ಸಮ್ ಸ್ಯಾಕ್ರಿಫೈಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಹೆಲ್ತಿ ಆದ ಸಮ್ಮರ್ ಕೂಲರ್ ಜ್ಯೂಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇನ್ನೂ ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್.